ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಥರ್ಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಅಂತಾರಾಷ್ಟ್ರೀಯ ವ್ಯವಹಾರ ಇಂಟರ್ನ್ಯಾಷನಲ್ ಬಿಸಿನೆಸ್ ವಿಷಯದ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತು ಅದಕ್ಕೆ ಯಾವ ರೀತಿ ಉತ್ತರಗಳನ್ನ ಬರಿಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ಕೇವಲ ಒಂದು ಭಾಗದ ಪ್ರಶ್ನೆಯನ್ನ ಮಾತ್ರ, ಅಂದ್ರೆ 2 ಅಂಕಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಮತ್ತು ಉತ್ತರವನ್ನ ಹೇಗೆ ಬರಿಬೇಕು, ಅವ್ರು ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ಮಾತ್ರ ಇಲ್ಲಿ ಹೇಳ್ತೀವಿ. 5 ಅಂಕ, 10 ಅಂಕ ಹಾಗೂ ಕೇಸ್ ಸ್ಟಡಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರ ಯಾವ ರೀತಿ ಬರಿಬೇಕನ್ನೋ ಫಾರ್ಮ್ಯಾಟ್ ಬೇಕಂದ್ರೆ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಆ್ಯಪ್ ನ ಡೌನ್ಲೋಡ್ ಮಾಡೋದ್ರ ಮೂಲಕ ನಮ್ಮ ಆ್ಯಪ್ಗೆ ಜಾಯಿನ್ ಆಗಿ ಅಲ್ಲಿ ನಾವು ಎಲ್ಲ ಉತ್ತರಗಳನ್ನ, ಇವುಗಳಿಗೆ ಸಂಬಂಧಿಸಿದ PDF ನೋಟ್ಸ್ ಗಳನ್ನ ಮತ್ತು ಯಾವ ರೀತಿ ನೆನಪಿಟ್ಕೋಬೇಕನ್ನೋ ಶಾರ್ಟ್ಕಟ್ ಟ್ರಿಕ್ಸ್ ಗಳನ್ನ ಹಾಕಿರ್ತೀವಿ. ಸೊ ಮೊದಲಿಗೆ 2 ಅಂಕದ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರೆ ಅಂತ ನೋಡೋಣ. ಸೊ 2 ಅಂಕದ ಪ್ರಶ್ನೆಗಳು, ಒಟ್ಟು ಕ್ವಶನ್ ಪೇಪರ್ ನಲ್ಲಿ 7 ಪ್ರಶ್ನೆಗಳಿರುತ್ತೆ. ಅದರಲ್ಲಿ ನೀವು 5 ಉತ್ತರಗಳನ್ನ ಬರೀಬೇಕಾಗುತ್ತೆ. ಅವ್ರು ಕೇಳುವಂತ 7 ಪ್ರಶ್ನೆಗಳು ಯಾವ ರೀತಿ ಇರುತ್ತಂದ್ರೆ, ಸೊ ಮೊದಲನೇ ಪ್ರಶ್ನೆ ಯಾವಾಗ್ಲೂ ಅಂತಾರಾಷ್ಟ್ರೀಯ ವ್ಯವಹಾರ ಏನು ವಿಷಯ ಇದೆ, ಸೊ ಆ ವಿಷಯದಲ್ಲಿ ಬರುವಂತ 5 ಯೂನಿಟ್ಸ್ ಏನಿದೆ ಆ ಎಲ್ಲ ಯೂನಿಟ್ ಗಳ ನೇಮನ್ನೇ ನೀವು ನೆನಪಿಡಬೇಕಾಗುತ್ತೆ. ಅಂದ್ರೆ ಈಗ ಉದಾಹರಣೆಗೆ ಮೊದಲನೇ ಯೂನಿಟ್ ಅಂತಾರಾಷ್ಟ್ರೀಯ ವ್ಯವಹಾರ ಇದೆ, ಅಂತಾರಾಷ್ಟ್ರೀಯ ವ್ಯವಹಾರ ಎಂದರೇನು. ಎರಡನೇ ಯೂನಿಟ್ ಅಂತಾರಾಷ್ಟ್ರೀಯ ವ್ಯಾಪಾರ, ಅಂತಾರಾಷ್ಟ್ರೀಯ ವ್ಯಾಪಾರ ಎಂದರೇನು. ಮೂರನೇ ಯೂನಿಟ್ ಏನಿದೆ ಅಂತಾರಾಷ್ಟ್ರೀಯ ವ್ಯವಹಾರ ಪರಿಸರ, ಅಂತಾರಾಷ್ಟ್ರೀಯ ವ್ಯವಹಾರ ಪರಿಸರ ಎಂದರೇನು. 4ನೇ ಯೂನಿಟ್ ಏನಿದೆ ಜಾಗತೀಕರಣ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು, ಜಾಗತೀಕರಣ ಎಂದರೇನು, ಬಹುರಾಷ್ಟ್ರೀಯ ಕಂಪನಿಗಳು ಎಂದರೇನು. 5ನೇ ಯೂನಿಟ್ ಏನಿದೆ ಅಂತಾರಾಷ್ಟ್ರೀಯ ವ್ಯವಹಾರ ಸಂಶೋಧನೆ, ಅಂತಾರಾಷ್ಟ್ರೀಯ ವ್ಯವಹಾರ ಸಂಶೋಧನೆ ಎಂದರೇನು. ಸೊ 5 ಯೂನಿಟ್ ನೇಮ್ನ ಮೀನಿಂಗ್ ನೋಡ್ಕೊಳ್ಳೋದ್ರಿಂದ ನಿಮಗೆ 1-2 ಅಂಕದ ಪ್ರಶ್ನೆ ಉತ್ತರವನ್ನ ನೀವು ಬರೀಬಹುದು. ಇನ್ನು ಎರಡನೇ ಪ್ರಶ್ನೆ ಏನಿರುತ್ತೆ, ಅಂತಾರಾಷ್ಟ್ರೀಯ ವ್ಯವಹಾರ ಪರಿಸರ ಇದೆ. ಸೊ 7 ರೀತಿ ಪರಿಸರಗಳಿವೆ: ರಾಜಕೀಯ ಪರಿಸರ, ಜನಾಂಗೀಯ ಪರಿಸರ, ಕಾನೂನು ಪರಿಸರ, ಆರ್ಥಿಕ ಪರಿಸರ, ಸಾಮಾಜಿಕ ಪರಿಸರ, ಸಾಂಸ್ಕೃತಿಕ ಪರಿಸರ. ಸೊ ಒಂದು ವಿಧದ ಪರಿಸರದ ಮೇಲೆ ಎರಡನೇ ಪ್ರಶ್ನೆನ ನಿಮಗೆ ಕೇಳ್ತಾರೆ. ಇನ್ನು ಮೂರನೇ ಪ್ರಶ್ನೆ ಏನಿದೆ, ಅಂತಾರಾಷ್ಟ್ರೀಯ ವ್ಯವಹಾರವನ್ನ ಪ್ರವೇಶಿಸುವ ಮಾರ್ಗಗಳಂತಿದೆ. ಸೊ ಅಂತಾರಾಷ್ಟ್ರೀಯ ವ್ಯವಹಾರವನ್ನ ಪ್ರವೇಶಿಸಬೇಕಂದ್ರೆ ಯಾವ್ಯಾವ ವಿಧಗಳಿದೆ ಅದರ ಮೇಲೆ ಒಂದು ಪ್ರಶ್ನೆನ ಕೇಳ್ತಾರೆ. ಉದಾಹರಣೆಗೆ ಫ್ರಾಂಚೈಸಿಂಗ್ ಎಂದರೇನು, ಲೈಸೆನ್ಸಿಂಗ್ ಎಂದರೇನು, ವಿದೇಶಿ ನೇರ ಹೂಡಿಕೆ FDI ಎಂದರೇನು, ಈ ರೀತಿ ಪ್ರಶ್ನೆಯನ್ನ ಕೇಳ್ತಾರೆ. 4ನೇ ಪ್ರಶ್ನೆ ಏನಿರುತ್ತೆ, ಸೊ ಪಾಯಿಂಟ್ ಕ್ವಶನ್ ಕೇಳ್ತಾರೆ. ಅಂದ್ರೆ ಬಹುರಾಷ್ಟ್ರೀಯ ಕಂಪನಿಯ 2 ಅನುಕೂಲತೆ ತಿಳಿಸಿ, MNC ಕಂಪನಿಗೆ 2 ಉದಾಹರಣೆ ಕೊಡಿ, ಈ ರೀತಿಯಾದ ಪಾಯಿಂಟ್ ಕ್ವಶನ್ ಅನ್ನ ಕೇಳ್ತಾರೆ. 5ನೇ ಪ್ರಶ್ನೆ ಏನಿರುತ್ತೆ, 5ನೇ ಪ್ರಶ್ನೆ ಟಾಪಿಕ್ ಮೇಲೆನೆ ಇರುತ್ತೆ. ಅಂದ್ರೆ ಟಾಪಿಕ್ ಅಂದ್ರೆ ವಿಷಯದಲ್ಲಿ ಬರುವಂತಹ ಮುಖ್ಯ ಸಂಗತಿಗಳ ಮೇಲೆ ಇರುತ್ತೆ. ಉದಾಹರಣೆಗೆ ಡಂಪಿಂಗ್ ಎಂದರೇನು, ಉತ್ಪನ್ನ ಎಂದರೇನು, ಅಂತಾರಾಷ್ಟ್ರೀಯ ವ್ಯವಹಾರ ಮಿಶ್ರಣ ಎಂದರೇನು, ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಬೆಲೆ ನಿರ್ಧಾರ ಎಂದರೇನು. ಈ ರೀತಿಯಾದ ಟಾಪಿಕ್ ಮೇಲೆ ಪ್ರಶ್ನೆಗಳಿರುತ್ತೆ. ಅಂದ್ರೆ ಯೂನಿಟ್ ನಲ್ಲಿ ಬರುವಂತಹ ಮೇನ್ ಟಾಪಿಕ್ಸ್ ಅದರ ಮೇಲೆ ಪ್ರಶ್ನೆ ಇರುತ್ತೆ. 6ನೇ ಪ್ರಶ್ನೆ ಏನಿರುತ್ತೆ, ವಿಸ್ತರಿಸಿ ಬರೆಯಿರಿ ಅಂತ ಇರುತ್ತೆ. BPO, ಬೂಟ್, KPO ಇವುಗಳನ್ನ ವಿಸ್ತರಿಸಿ ಅಂತ ಕೊಟ್ಟಿರ್ತಾರೆ. 7ನೇ ಪ್ರಶ್ನೆ ಜನರಲ್ ಮೇಲೆ ಕೊಟ್ಟಿರ್ತಾರೆ. ಅಂತಾರಾಷ್ಟ್ರೀಯ ವ್ಯವಹಾರದ ಮೇಲೆ ಜನರಲ್ ನಾಲೆಜ್ ಏನಿರುತ್ತೆ ಅದರ ಮೇಲೆ ಕೊಟ್ಟಿರ್ತಾರೆ. ಈ ರೀತಿ 7 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಉದಾಹರಣೆಗೆ ಈಗ ಬ್ರಿಕ್ಸ್ ದೇಶಗಳನ್ನ ಹೆಸರಿಸಿ. ಸೊ ಈ ರೀತಿಯಾಗಿ ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನೀವು ಓದ್ಕೋಬೇಕಾಗಿರುವಂತಹ 2 ಅಂಕದ ಪ್ರಶ್ನೆಗಳು 7 ರೀತಿ ಇರುತ್ತೆ. ಒಂದನೇದ್ದು ವಿಷಯದ ಮೇಲೆನೆ ಇರುತ್ತೆ. ವಿಷಯದ ಮೇಲೆ ಅಂದ್ರೆ ಸಬ್ಜೆಕ್ಟಿನ ಹೆಸರು, ಚಾಪ್ಟರ್ ಹೆಸರು ಏನಿದೆ ಸೊ ಅದರ ಮೇಲೆನೆ ಪ್ರಶ್ನೆ ಇರುತ್ತೆ. ಸೊ ಉದಾಹರಣೆಗೆ ಅಂತಾರಾಷ್ಟ್ರೀಯ ವ್ಯವಹಾರ 1ನೇ ಅಧ್ಯಾಯ, ಸೊ ಅದನ್ನೇ ಎಂದರೇನು ಅಂತ ಕೇಳ್ತಾರೆ. ಅಂತಾರಾಷ್ಟ್ರೀಯ ವ್ಯವಹಾರ ಎಂದರೇನು. ದೇಶದ ಗಡಿಯಾಚೆಗೆ ನಡೆಯುವ ಸರಕು ಮತ್ತು ಸೇವೆಗಳ ಕ್ರಯ ವಿಕ್ರಯ, ಆಮದು ರಫ್ತು ವ್ಯಾಪಾರವನ್ನು ಅಂತಾರಾಷ್ಟ್ರೀಯ ವ್ಯವಹಾರ ಎನ್ನುವರು. 2ನೇ ಅಧ್ಯಾಯ ಏನಿದೆ, ಅಂತಾರಾಷ್ಟ್ರೀಯ ವ್ಯಾಪಾರ ಎಂದರೇನು. ಒಂದು ದೇಶವು ತನ್ನ ಸರಕು ಮತ್ತು ಸೇವೆಗಳ ಆಮದು ಮತ್ತು ರಫ್ತಿನ ಮೂಲಕ ಇತರ ದೇಶಗಳೊಂದಿಗೆ ನಡೆಸುವ ವಹಿವಾಟನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಎನ್ನುವರು. 3ನೇ ಪ್ರಶ್ನೆ ಏನಿದೆ, ಅಂತಾರಾಷ್ಟ್ರೀಯ ವ್ಯವಹಾರ ಪರಿಸರ ಎಂದರೇನು. ಸ್ಥಳೀಯ ಮತ್ತು ವಿದೇಶಿ, ಆರ್ಥಿಕ ಮತ್ತು ಆರ್ಥಿಕೇತರ, ನೇರ ಮತ್ತು ಪರೋಕ್ಷ, ರಾಜಕೀಯ ಮತ್ತು ಕಾನೂನು, ಜನಾಂಗೀಯ ಅಂಶಗಳು ಅಂತಾರಾಷ್ಟ್ರೀಯದಲ್ಲಿ ವ್ಯವಹಾರದ ಮೇಲೆ ಪ್ರಭಾವ ಬೀರುತ್ತವೆ. ಈ ಅಂಶಗಳನ್ನು ಅಂತಾರಾಷ್ಟ್ರೀಯ ವ್ಯವಹಾರ ಪರಿಸರ ಎನ್ನುವರು. 4ನೇ ಪ್ರಶ್ನೆ, ಜಾಗತೀಕರಣ ಎಂದರೇನು. ಸ್ಥಳೀಯ ಆರ್ಥಿಕತೆ ಅಥವಾ ಸ್ಥಳೀಯ ಸಮಾಜ ಅಥವಾ ಸ್ಥಳೀಯ ಸಂಸ್ಕೃತಿಯನ್ನು ಜಾಗತಿಕ ಜಾಲ ವಿನಿಮಯದಲ್ಲಿ ತೊಡಗಿಸಿಕೊಳ್ಳುವುದನ್ನು, ವಿಲೀನಗೊಳಿಸುವುದನ್ನು ಜಾಗತೀಕರಣ ಎನ್ನುವರು. ಬಹುರಾಷ್ಟ್ರೀಯ ಕಂಪನಿಗಳು ಎಂದರೇನು. ದೇಶೀಯ ಕಂಪನಿಯು ವಿದೇಶದಲ್ಲಿ ತನ್ನ ಶಾಖೆಗಳನ್ನು ಪ್ರಾರಂಭಿಸಿದರೆ ಮತ್ತು ಸರಕುಗಳ ಉತ್ಪಾದನೆ, ಆಮದು ರಫ್ತು ವ್ಯವಹಾರದಲ್ಲಿ ತೊಡಗಿಕೊಂಡರೆ ಅದನ್ನು ಬಹುರಾಷ್ಟ್ರೀಯ ಕಂಪನಿ ಎನ್ನುವರು. 6ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ವ್ಯವಹಾರ ಸಂಶೋಧನೆ ಎಂದರೇನು. ಅಂತಾರಾಷ್ಟ್ರೀಯ ವ್ಯವಹಾರ ಸಂಶೋಧನೆ ಎಂದರೆ ಅಂತಾರಾಷ್ಟ್ರೀಯ ವ್ಯವಹಾರ ಸಂಶೋಧನೆಯು ವಿದೇಶದಲ್ಲಿ ವ್ಯವಹಾರದ ಎಲ್ಲ ಕ್ಷೇತ್ರಗಳ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸುವ ಪ್ರಕ್ರಿಯೆ.
ಅಥವಾ ಮಾರಾಟ ಮತ್ತು ಲಾಭವನ್ನು ಹೆಚ್ಚಿಸುವುದಕ್ಕಾಗಿ ಮಾಹಿತಿಯನ್ನು ಸಂಯೋಜಿಸುವ ಒಂದು ಪ್ರಕ್ರಿಯೆಗೆ ಅಂತಾರಾಷ್ಟ್ರೀಯ ವ್ಯವಹಾರ ಸಂಶೋಧನೆ ಎನ್ನುವರು. ಸೊ ಈ ರೀತಿ ವಿಷಯಗಳ ಹೆಸರೇನಿದೆ ಅದರ ಮೇಲೆ ಫಸ್ಟ್ ಪ್ರಶ್ನೆ ಕೇಳ್ತಾರೆ. ಇವೇನಿದೆ ಇಷ್ಟು ನಿಮ್ಮ ಯೂನಿಟ್ ನ ನೇಮ್. ಸೊ ಅದ್ರ ಮೇಲೆ ಒಂದು ಪ್ರಶ್ನೆ ಕಂಪಲ್ಸರಿ ಕೇಳ್ತಾರೆ. ಇನ್ನು ಇತರೆ ಕ್ವಶನ್ ನೋಡ್ಕೋತೀವಿ ಅಂದ್ರೆ ಎರಡನೇ ಪ್ರಶ್ನೆ ಪರಿಸರದ ಮೇಲಿರುತ್ತೆ. ಸಾಂಸ್ಕೃತಿಕ ಪರಿಸರ ಎಂದರೇನು, ಆರ್ಥಿಕ ಪರಿಸರ ಎಂದರೇನು, ಸಾಮಾಜಿಕ ಪರಿಸರ ಎಂದರೇನು, ತಾಂತ್ರಿಕ ಪರಿಸರ ಎಂದರೇನು, ರಾಜಕೀಯ ಪರಿಸರ ಎಂದರೇನು, ಕಾನೂನು ಪರಿಸರ ಎಂದರೇನು, ಜನಾಂಗೀಯ ಪರಿಸರ ಎಂದರೇನು. ಸೊ ಒಂದು ಪರಿಸರದ ಮೇಲೆ ಮೀನಿಂಗ್ ನ ಕಂಪಲ್ಸರಿ ಕೇಳ್ತಾರೆ. ಇನ್ನು ಮೂರನೇ ಪ್ರಶ್ನೆ ಏನಿರುತ್ತೆ, ಅಂತಾರಾಷ್ಟ್ರೀಯ ವ್ಯವಹಾರದ ವಿಧಗಳು. ಅಂತಾರಾಷ್ಟ್ರೀಯ ವ್ಯವಹಾರ ಮಾಡ್ಬೇಕಂದ್ರೆ ಯಾವ ರೀತಿ ನಾವು ಬೇರೆ ದೇಶದ ಜೊತೆ ವ್ಯಾಪಾರವನ್ನ ಮಾಡಬಹುದು, ಯಾವ ವಿಧದಲ್ಲಿ ಮಾಡಬಹುದು. ಸೊ ಅದರ ಮೇಲೆ ಅಂದ್ರೆ ಲೈಸೆನ್ಸಿಂಗ್ ಪರವಾನಗಿ ಮೂಲಕ ಮಾಡಬಹುದು, ಫ್ರಾಂಚೈಸಿಂಗ್ ಪಡ್ಕೊಂಡು ಮಾಡಬಹುದು, ವಿದೇಶದಲ್ಲಿ ಹೂಡಿಕೆ ಮಾಡುವುದರ ಮೂಲಕ ವ್ಯವಹಾರವನ್ನ ಮಾಡಬಹುದು, ಕಾಲ್ ಸೆಂಟರ್ಗಳ ಮೂಲಕ ಮಾಡಬಹುದು, ಹೊರಗುತ್ತಿಗೆ ಮೂಲಕ ಮಾಡಬಹುದು. ಸೊ ಈ ರೀತಿ ಅಂತಾರಾಷ್ಟ್ರೀಯ ವ್ಯವಹಾರ ಪ್ರವೇಶಿಸುವ ಮಾರ್ಗಗಳೇನಿದೆ ಅದ್ರ ಮೇಲೆ ಕಂಪಲ್ಸರಿ ಒಂದು ಪ್ರಶ್ನೆನ ಕೇಳ್ತಾರೆ. ಇನ್ನು ನಾಲ್ಕನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಕೇಳುವಂತಹ ಪ್ರಶ್ನೆಗಳು. ನಾಲ್ಕನೇ ಪ್ರಶ್ನೆ ಅಂದ್ರೆ ಪಾಯಿಂಟ್ಸ್ ಕ್ವಶನ್ ಕೇಳ್ತಾರೆ. ಸೊ ಉದಾಹರಣೆಗೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಸೂಕ್ಷ್ಮ ಪರಿಸರದ ಘಟಕಗಳು, ಜಾಗತಿಕ ಕಂಪನಿಯ 2 ಲಕ್ಷಣಗಳು, ಭಾರತದಲ್ಲಿ ವ್ಯವಹರಿಸುತ್ತಿರುವ 4 ಬಹುರಾಷ್ಟ್ರೀಯ ಕಂಪನಿಗಳು, ಬಹುರಾಷ್ಟ್ರೀಯ ಕಂಪನಿಗಳನ್ನು ನಿಯಂತ್ರಿಸುವ 4 ಕಾಯ್ದೆಗಳು, ಬಹುರಾಷ್ಟ್ರೀಯ ಕಂಪನಿಯ 2 ಅನುಕೂಲತೆಗಳು, 2 ಅನಾನುಕೂಲತೆಗಳು, ಬ್ರಿಕ್ಸ್ ದೇಶಗಳು. ಸೊ ಇವೆಲ್ಲ ಪಾಯಿಂಟ್ ಕ್ವಶನ್ ಆನ್ಸರ್. ಸೊ ಇವುಗಳ ಮೇಲೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಇನ್ನು ಐದನೇ ಪ್ರಶ್ನೆ ವಿಸ್ತರಿಸಿ ಕೇಳ್ತಾರೆ. ಬಿಪಿಒ, ಕೆಪಿಒ, ಬೂಟ್ ಮತ್ತು 4Ps ಯಾವುದು ಅಂತ ಬರಿಬೇಕಾಗುತ್ತೆ. ಇನ್ನು ಆರನೇ ಪ್ರಶ್ನೆ ವಿಷಯದಲ್ಲಿ ಬರುವಂತಹ ಮುಖ್ಯ ಟಾಪಿಕ್ಸ್ ಮೇಲೆ ಕೇಳ್ತಾರೆ. ಸೊ ಮುಖ್ಯ ಟಾಪಿಕ್ ಅಂದ್ರೆ 4ನೇ ಪಾಠದಲ್ಲಿ ಅಂತಾರಾಷ್ಟ್ರೀಯ ಮಾರಾಟ ಪ್ರಕ್ರಿಯೆ ಮಿಶ್ರಣ ಇಂಪಾರ್ಟೆಂಟ್. ಸೊ ಮಿಶ್ರಣ ಎಂದರೇನು, ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಬೆಲೆ ಮಿಶ್ರಣ ಎಂದರೇನು, ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಪ್ರಚಾರ ಮಿಶ್ರಣ ಎಂದರೇನು, ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಉತ್ಪನ್ನ ಮಿಶ್ರಣ ಎಂದರೇನು, ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಭೌತಿಕ ವಿತರಣೆ ಮಿಶ್ರಣ ಎಂದರೇನು. ಸೊ ಈ ರೀತಿ ಟಾಪಿಕ್ ಮೇಲೆ ಒಂದು ಪ್ರಶ್ನೆನ ಕೇಳಬಹುದು. ಇನ್ನು ಕೊನೆಯದು ಅಂದ್ರೆ ನೇರ ರಫ್ತು ಎಂದರೇನು, ಪರೋಕ್ಷ ರಫ್ತು ಎಂದರೇನು, ವಸ್ತು ಜೀವನ ಚಕ್ರ ಎಂದರೇನು, ವ್ಯತ್ಯಾಸದ ಬೆಲೆ ಎಂದರೇನು, ಉತ್ಪನ್ನ ಎಂದರೇನು. ಸೊ ಇದು ಕ್ವಶನ್ ಮೇಲೆ ಕೇಳಬಹುದು. ಸೊ ಮೊದಲಿನ 5 ಕ್ವಶನ್ ಇದ್ದೆ ಅವು ಕಂಪಲ್ಸರಿ ಬರುತ್ತೆ. 6 ಮತ್ತು 7ರಲ್ಲಿ ಅವ್ರಿಗೆ ಚಾಯ್ಸ್ ಇರುತ್ತೆ. ಸೊ ಯಾವ್ದಾದ್ರು ಪ್ರಶ್ನೆಗಳನ್ನ ಅವ್ರು ಕೇಳಬಹುದು. ಆದ್ರೆ ಈ 5 ಪ್ರಶ್ನೆಗಳು ಮಾತ್ರ ಕಂಪಲ್ಸರಿ ಇದೇ ಫಾರ್ಮ್ಯಾಟ್ ಮೇಲೆ ಕೇಳ್ತಾರೆ. ಸೊ 5 ಮತ್ತು 10 ಅಂಕಗಳಿಗೆ ಸಂಬಂಧಿಸಿದಂತ ಪ್ರಶ್ನೆಗಳಿಗೆ ಮತ್ತು ಕೇಸ್ ಸ್ಟಡಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ನೋಟ್ಸ್ ಬೇಕಂದ್ರೆ, ಉತ್ತರಗಳು ಬೇಕಂದ್ರೆ ಮತ್ತು ಹೇಗೆ ಓದ್ಕೋಬೇಕು ಟ್ರಿಕ್ಸ್ ಬಗ್ಗೆ ಬೇಕಂದ್ರೆ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಆಪ್ ನ ಜಾಯ್ನ್ ಆಗಿ ಇದರ ಮೂಲಕ ನೀವು ಎಲ್ಲ ಉತ್ತರಗಳನ್ನ ಪಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಮೇಲೆ ಕೇಳುವಂತಹ ಪ್ರಶ್ನೆಗಳ ಕುರಿತು ಚರ್ಚಿಸೋಣ. ಧನ್ಯವಾದಗಳು.